ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಖಂಡಿತ ಇದು ನಮ್ಮ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ವ್ಲಾಗ್. ಎಷ್ಟು ಲೇಟಾಗಿ ಬರ್ತಿದೆ ಅಂತ ನೀವೆಲ್ಲ ಅನ್ಕೋಬೋದು. ಹೊಸದಾಗಿ ಜಾಯಿನ್ ಆಗಿರೋರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಹೋಮ್ ಮೇಡ್ ಮಸಾಲ ಬಿಸ್ನೆಸ್ ಇರೋದ್ರಿಂದ ಅಲ್ಲೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು, ಜೊತೆಗೆ ಮಕ್ಕಳ ಜೊತೆಗೆ ಹಬ್ಬ ಮಾಡಬೇಕು. ಈ ವ್ಲಾಗನ್ನೆಲ್ಲ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಸಾಕಷ್ಟು ಸಮಯ ಅಂತೂ ಹಿಡಿಯುತ್ತೆ. 2 ವರ್ಷದ ನಂತರ ಮನೇಲಿ ಹಬ್ಬ ಮಾಡ್ತಾಯಿದ್ದೀನಿ ಮಕ್ಕಳ ಜೊತೆಗೆ ಅಂತಂದರೆ ಅಷ್ಟು ಖುಷಿ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋ ಅಂಥ ಹಕ್ಕು ನನಗೂ ಇರುತ್ತೆ. ಮಕ್ಕಳಂತೂ ಹಬ್ಬ ಸೆಲೆಬ್ರೇಟ್ ಮಾಡಲಿಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಹಾಗೆ ನೀವು ಕೂಡ ಅಷ್ಟೇ ಪ್ರೀತಿಯಿಂದ ವ್ಲಾಗೋಸ್ಕರ ಕಾಯ್ತಾ ಇದ್ದೀರಲ್ಲ. ಬನ್ನಿ ಇವತ್ತಿನ ವ್ಲಾಗ್ ನೋಡ್ಕೊಂಬರೋಣ. ಅವ್ನು ಬಂದು ಹೇ ಅಂತಿದ್ದಾನೆ. ನಿಂಗೆ ಎಷ್ಟು ಸತಿ ಟ್ರೀಟ್ಸ್ ಬಂದಿದೆ ತಾನೇ? ಸ್ನೂಫಿಗೆ ಒಂದ್ಸತಿನೂ ಬಂದಿಲ್ಲ. ಸೊ ಇದೆಲ್ಲ ಸ್ನೂಫಿದು. ನನಗೆ ನಿಂಗೂ ಇದೆವಾ? ನಿಂಗೂ ಇದೆ. ಸ್ನೂಫಿಗೆ ಆ್ಯಕ್ಚುಲಿ ಹುಷಾರಿಲ್ಲ, ಸ್ವಲ್ಪ ಇನ್ಫೆಕ್ಷನ್ ಎಲ್ಲ ಆಗೋಗಿದೆ. ಸೊ ಹೇಗೂ ಹಬ್ಬಕ್ಕೆ ಹಾಲಿಡೇ ತೊಗೊಂಡಿದ್ದೀವಿ. ನಮ್ಮನ್ನ ಕೇರ್ ಮಾಡ್ಕೊಳ್ಳೋದ್ರ ಜೊತೆ ಸ್ನೂಫಿಗೂ ಸ್ವಲ್ಪ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾಟ್ ಸ್ಪ್ರೇ ಅಂದ್ರೆ ಸಾಕು, ಅರ್ಥ ಆಗುತ್ತೆ. ಓಡ್ತಾಳೆ. ಜೊತೆಗೆ ಇಟ್ ಹ್ಯಾಸ್ ಆಯುರ್ವೇದಿಕ್ ಸ್ಮೆಲ್. ಅವಳಿಗೆ ಆಗಲ್ಲ, ಇಬ್ರಿಗೂ ಆಗಲ್ಲ. ನಾಟ್ ಸಿಟ್ರಿಕ್, ಇಟ್ ಹ್ಯಾಸ್ ಸಮ್ ಹರ್ಬಲ್ ಸ್ಮೆಲ್. ಸ್ಪ್ರೇಗೆ ಓಡ್ತಾಳೆ. ಇವ್ರಿಬ್ರು ಅಷ್ಟೇ ಸ್ಪ್ರೇಗೆ. ಮುಖ ತೋರಿಸಿ ಬನ್ನಿ. ಇವಾಗ ಹಂಗೆ ಕಣ್ಣು ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ಸಿ ಯಾವ್ದೇ ಬಾಟಲ್ ತೋರಿಸಿದ್ರು ಕಣ್ಣೆಲ್ಲ ಹಾ. ಬಟ್ ದಿಸ್ ಹ್ಯಾಸ್ ಅ ರಿಯಲಿ ನೈಸ್ ಸ್ಮೆಲ್. ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ, ಭಯ ಅವರಿಗೆ. ಸೊ ನಾನು ಟಿಕ್ ಆ್ಯಂಡ್ ಫ್ಲೀ ಮ್ಯಾನೇಜ್ಮೆಂಟ್ಗೆ ಶಾಂಪೂ ಆ್ಯಂಡ್ ಪೌಡರ್ ತರಿಸಿದ್ದೀನಿ. ಸ್ಪ್ರೇ ಓಡೋಗ್ತಾರಲ್ವಾ, ಸೊ ಪೌಡರ್ ಹಾಕೋಣ. ಅದು ಅವ್ಳಿಗೆ ಏನಾಗಿದೆ ಅಂದರೆ ಅಲರ್ಜಿ ಥರ ಆಗಿದೆ. ಇಲ್ಲೆಲ್ಲ ಸ್ವಲ್ಪ ರ್ಯಾಷಸ್ ಈ ಥರ ಎಲ್ಲ ಆಗಿದೆ ನೋಡಿ. ಈ ಥರ ರ್ಯಾಷಸ್ ಆಗಿದೆ. ಅವ್ಳಿಗೆ ಏನಾಗಿದೆ ಅಂತ ಗೊತ್ತಿಲ್ಲ, ತುಂಬ ನವೆ ಹೆಚ್ಚಿಂಗ್ ಒದ್ದಾಡ್ತಿರ್ತಾಳೆ ನವೆ. ಆ್ಯಂಡ್ ಇದು ವೈಪ್ಸ್ ಇಬ್ರಿಗೂ ಇಯರ್ಸ್ ಆರ್ ಐಸ್ ಕ್ಲೀನ್ ಮಾಡೋಕ್ಕೆ ವೈಪ್ಸ್ ನಮ್ಮ ಹತ್ರ ಇದೆ. ಐ ಥಾಟ್ ಅದೇ ವೈಪ್ಸ್ ಯೂಸ್ ಮಾಡೋಣ, ಬಟ್ ಅದು ಡೆಟಾಲ್ ವೈಪ್ಸ್. ಅವ್ರಿಗೆ ಮತ್ತೆ ಅದು ಸ್ಮೆಲ್ ಆಗಲ್ಲ, ಅದು ಮತ್ತೆ ಓಡ್ತಾರೆ, ಹಿಂಸೆ ಆಗುತ್ತೆ. ಸೊ ಅವ್ರದ್ದೇ ವೈಪ್ಸ್ ತರಿಸಿದೆ. ಮತ್ತು ಇದೆಲ್ಲ ಮಾಡಿಸ್ಕೊಳಕ್ಕೆ ಸ್ವಲ್ಪ ಬೆಣ್ಣೆ ಹಚ್ಬೇಕಲ್ಲ, ಅದಕ್ಕೋಸ್ಕರ ಟ್ರೀಟ್ ಸ್ವಲ್ಪ ಮಾಡಿಸ್ಕೊಳ್ಳಿ ಅಂತ ಟ್ರೀಟ್. ಮೇಯ್ನ್ ಆಗಿ ಈಗ ಸ್ನಾನ ಮಾಡಿಸೋದೇ ದೊಡ್ಡ ಕಷ್ಟ ಇವಳಿಗೆ. ಇಬ್ರಿಗೂ ನಾನು ಅವ್ನಿಗೆ ಮಾಡ್ಸೋಕ್ಕೆ ಹೋಗಲ್ಲ. ಮಾಡಿಸಿದ್ರೆ ನಾನು ಬಿ ಬ್ಲೀಡಿಂಗ್ ಫ್ರಮ್ ಹ್ಯೂರ್ ಎವ್ರಿವೇರ್. ನನ್ನ ಫೇವ್ರೆಟ್ ಅಂದ್ರೆ ದೀಪಾವಳಿಗೆ ಸ್ನೂಪಿಗೆ ತರಿಸಿರೋದು ಲಂಗ ದಾವಣಿ. ಕಾಂಬಿನೇಷನ್ ನೋಡಿ, ಕಲರ್ ಕಾಂಬಿನೇಷನ್ ಸಾಕಾಗಿದೆ. ಪಿಂಕ್ ಅಂಡ್ ಗ್ರೀನ್. ಚೆನ್ನಿನಿಂದ ಹೊಸ ಬಟ್ಟೆ ಹಬ್ಬಕ್ಕೆ. ಚಿಕ್ಕ ಸೈಜ್ ಆಯ್ತಲ್ಲ. ಇಲ್ಲ, ನಾನು ಮೆಜರ್ ಮಾಡಿನೇ ತಗೊಂಡು ಬಂದೆ. ಅಷ್ಟೇನಾ ಅಗ್ಲ ಬರೋದು? ವೆಲ್ಕ್ರೋ ಹಿಂದೆ ತೋರಿಸು. ಓ ಓಕೆ ಓಕೆ. ಇದು ಅಷ್ಟೇ ವೆಲ್ಕ್ರೋ. ಚುಫಿ ತೋರ್ಸಮ್ಮ. ಅವಳಿಗೆ ಇಷ್ಟ. ಅವಳ ಶರ್ಟ್ ಅವಳೇ ಹುಡ್ಕೊಂಡ್ಬರ್ತಾಳೆ. ಆಯ್ತು, ಸ್ನಾನ ಆದ್ಮೇಲೆ ಹಾಕೊಳ್ಬೋದು ನಾಳೆ. ಚುಫಿ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಹೊಸ ಬಟ್ಟೆ. ಹ್ಯಾಪಿ ದಿವಾಲಿ ಚುಫಿ, ಹ್ಯಾಪಿ ದಿವಾಲಿ. ಟ್ರೀಟ್ ಕೊಟ್ಟು ಸ್ನಾನ ಮಾಡಿಸಿ ಚೆನ್ನಾಗಿ ಮಾಡಿ. ಓಕೆ, ಚೆನ್ನಾಗಿ ಮಾಡಿ. ನಾಳೆ ಹೊಸ ಬಟ್ಟೆ ಚೆನ್ನಾಗಿದೆ ಅಷ್ಟು ಫುಲ್ ಓಪನ್. ಐ ಹ್ಯಾಡ್ ಬಾಟ್ ಇದು ಸ್ನೂಫಿಗೆ ಅಂತಂದಿದ್ದೆ. ಸೊ ಇದು ಹೇಗೂ ಹೊಸದಿರೋದ್ರಿಂದ ಇದು ಮಫಿನ್ ಹೋಗುತ್ತೆ. ಯಾಕಂದ್ರೆ ನಾವು ಇಷ್ಟು ಚೆನ್ನಾಗಿರೋ ಬಟ್ಟೆ ಹಾಕ್ಬಿಟ್ಟು ಮಫಿನ್ನ ಕೂರ್ಸಿರ್ತೀವ, ಅವ್ನು ಯಾವುದೋ ಗ್ಯಾಪಲ್ಲಿ ಆಚೆ ಹೋಗ್ಬಿಡ್ತಾನೆ. ಅಲ್ಲಿ ಹೋಗ್ಬಿಟ್ಟ, ಹೊರಗಡೆ ಹೋಗಿ ಒಂದು ಕಾಲರ್ ಹಾಕಿದ್ವಿ. ಯಾರಿಗೋ ದಾನ ಮಾಡ್ಬಿಟ್ಟು ಬಂದಿದ್ದಾನೆ. ಕಾಲರೇ ಇಲ್ಲ ಕತ್ತಲ್ಲಿ. ಇದು ಅವನಿಗೆ ದೊಡ್ಡದಾಗತ್ಮ. ತಗೋ. ಇದು ಆಕ್ಚುಲಿ ಐ ಡೋಂಟ್ ನೋ ವಾಟ್. ನೋಡಿ ಹಾಕ್ಸ್ಕೊಳಲ್ಲ. ಆಮೇಲೆ ಏನಾದ್ರು ಚೆನ್ನಾಗಿರೋ ಬಟ್ಟೆ ಹಾಕ್ಬಿಟ್ಟು ಆಚೆ ಎಲ್ಲ ಹ್ಯಾಪಿ ದಿವಾಲಿ ಅನ್ಕೊಂಡ್ ಬರ್ತಾನೆ. ಅವನಿಗೆ ಈ ಕಾಲರ್ ತರ್ಸೋಣ ಬೇರೆ. ಕಾಲರ್ ಓಕೆ. ಇಲ್ಲಿ
ಒಂಥರ ಶೆಫ್ ತರ ಚಿನಿ ಅವನು. ಫಸ್ಟ್ ಸ್ಮೆಲ್ ಆಮೇಲೆ ಟೇಸ್ಟ್. ನೋಡಿ ಇಟ್ಕೊಂಡು ಟೇಸ್ಟ್ ಮಾಡ್ತಾರೆ ನೋಡಿ. ಈಗ ನಂದಲ್ವಲ್ಲ ಸ್ನೂಪಿ ಚೆನ್ನಾಗಿದೆಯಲ್ಲ, ಅದನ್ನ ಚೆನ್ನಾಗಿರ್ಬೋದ. ನಿಮ್ಮ ನೋಸ್ ನೋಡಿ ಇಲ್ಲಿ. ಮೇಡಮ್ ಅವರು ಕೊಡಿ ಬರ್ಬೇಕು ಆಯ್ತದ. ಬೈ ಬಾಯ್ ಅಷ್ಟು ಬಿಟ್ಟು ಅಷ್ಟು ಜಿಮ್ಗೆ ಹೋಗ್ತಿದ್ದಾನೆ. So this was Snoopy's Diwali shopping. And Blinkit ಅವರು ಇಷ್ಟೆಲ್ಲ ತಗೊಂಡಿದ್ದಕ್ಕೆ ಫ್ರೀ ಆಗಿ ಕಾಜು ಕಡ್ಲಿ ಕೊಟ್ಟಿದ್ದಾರೆ ನಮಗೆ. ಓ ವಾವ್, ನಿಂಗೆ ಇಷ್ಟ ಅಲ್ಲ? ಹಾಂ, ನನಗೆ ಇಷ್ಟ. ದೀಪಾವಳಿ ಹಬ್ಬ ಪ್ರತಿಯೊಬ್ಬ ವ್ಯಕ್ತಿಗೂ ಗ್ರ್ಯಾಂಡ್ ಹಬ್ಬ. ಯಾಕೆಂದರೆ ಎಲ್ಲ ವ್ಯಕ್ತಿನೂ ಅವರವರ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಅದರಿಂದ ಸ್ವಲ್ಪ ಬ್ರೇಕ್ ತೊಗೊಂಡು ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸುಮಾರು ಸಮಯ ಕೂಡ ಸಿಗುತ್ತೆ. ಯಾಕಂದರೆ ಇದು ದೊಡ್ಡ ಹಬ್ಬ. ಯಾಕಂದರೆ 4-5 ದಿನ ಹಬ್ಬ ಸೆಲೆಬ್ರೇಟ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಫ್ಯಾಮಿಲಿ ಜೊತೆಗೆ ಸೇರಿ ಖುಷಿಯಿಂದ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವಂಥ ಹಬ್ಬನೇ ದೀಪಾವಳಿ. ದೀಪಗಳನ್ನು ಹಚ್ತಾ, ಮನೆಯಲ್ಲಿ ಬೆಳಕನ್ನು ಚೆಲ್ತಾ, ಮನಸ್ಸಿನಲ್ಲಿ ಖುಷಿಯನ್ನು ಹರಡ್ತಾ, ಪಟಾಕಿ ಹೊಡಿತಾ, ಸಿಹಿ ತಿಂತಾ ಫ್ಯಾಮಿಲಿ ಜೊತೆಗೆ ಸೆಲೆಬ್ರೇಟ್ ಮಾಡುವಂಥ ದೀಪಾವಳಿ ಹಬ್ಬನ ಎಲ್ಲರೂ ಒಟ್ಟಾಗಿ ಸೇರಿ ಸೆಲೆಬ್ರೇಟ್ ಮಾಡಿದಾಗಲೇ ಆ ಹಬ್ಬಕ್ಕೆ ಒಂದು ಮಜಾ. ಕೆಲಸದ ಸಮಯದಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ಮುಖ ನೋಡ್ಕೊಳ್ಳೋಷ್ಟು ಕೂಡ ಪುರ್ಸೋತಿರ್ತಿರ್ಲಿಲ್ಲ. ಸೊ ಈಗ ಹಬ್ಬಕ್ಕೋಸ್ಕರ ಎಲ್ಲರೂ ಗ್ರೂಮಿಂಗ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ವಿ. ಈ ಸರ್ತಿ ಸ್ವಲ್ಪ ಡಿಫ್ರೆಂಟಾಗಿ ನಾನು ಹೇರ್ ಕಟ್ ಮಾಡಿಸಿದ್ದೀನಿ. ಸುಮಾರು ಹೇರ್ ಫಾಲ್ ಆದ ನಂತರ ತುಂಬ ಥಿನ್ನಾಗಿದ್ದನ್ನು ಈ ರೀತಿ ಸ್ವಲ್ಪ ಶಾರ್ಟ್ ಮಾಡಿಸ್ದೆ. ಆನಂತರ ಹರ್ಷಿತದ್ದು ಕೂಡ ಟ್ರಿಮ್ಮಿಂಗ್ ಮತ್ತು ಹೇರ್ ಕಟ್ ಎಲ್ಲ ಆಯಿತು. ಪ್ರಿಯಂದು ಕೂಡ ಹೇರ್ ಕಟ್ ಆಗಿದೆ. ಪ್ರಿಯಾ ಜಾಸ್ತಿ ಏನು ಟ್ರಿಮ್ ಮಾಡಿಸ್ಲಿಲ್ಲ, ನಾನು ಸ್ವಲ್ಪ ಜಾಸ್ತಿನೇ ಮಾಡಿಸ್ದೆ ಯಾಕಂದರೆ ತುಂಬ ತೆಳ್ಳಗಾಗಿತ್ತು. ಸೊ ಎಲ್ಲ ಗ್ರೂಮಿಂಗ್ ಆದ ನಂತರ ವಾಪಸ್ ಮನೆಗೆ ಹೋಗ್ತಾಯಿದ್ವಿ. ನೆಕ್ಸ್ಟ್ ಡೇ ನಾಳೆಗೆ ಇನ್ನೂ ಡೆಕೋರೇಷನ್ ಬಾಕಿ ಇದೆ, ಆ ಕೆಲಸನೂ ಪೂರ್ತಿ ಮಾಡಬೇಕು. ಬನ್ನಿ ಮನೆಗೆ ಹೋಗೋಣ. ಡೆಕೋರೇಷನ್ಗೆ ಈ ಸರ್ತಿ ಜಾಸ್ತಿ ಏನು ಹೊರಗಡೆಯಿಂದ ತಂದಿರಲಿಲ್ಲ. ಮಣ್ಣಿನ ದೀಪಗಳನ್ನು ಮಾತ್ರ ತೊಗೊಂಬಂದಿದ್ದೆ. ಇದೆಲ್ಲ ಲಾಸ್ಟ್ ಇಯರ್ ಹೊಸದಾಗೆ ತೊಗೊಂಬಂದಿದ್ದು, ಹಬ್ಬದಲ್ಲಿ ಉಪಯೋಗಿಸಿ ಮತ್ತು ಹಾಗೆ ಪ್ಯಾಕ್ ಮಾಡಿ ಎತ್ತಿಟ್ಟಿದ್ದೆ. ಇದೆಲ್ಲ ವರ್ಷಕ್ಕೊಂದ್ಸತಿ ಉಪಯೋಗಿಸೋದ್ರಿಂದ ಯಾವುದೂ ಕೂಡ ಹಾಳಾಗಿರಲ್ಲ. ಸೊ ಹಾಗಾಗಿ ಇದೇ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಸಿಂಪಲಾಗಿ ಡೆಕೋರೇಷನ್ ಕೂಡ ಮಾಡಿದ್ದಾಯಿತು. ಹ್ಯಾಪಿ ದಿವಾಲಿ. After 2 years. So excitement ಜಾಸ್ತಿ. ಹೊಸ ಕರ್ಟನ್ಸ್ ಇದೆ ತುಂಬ ಚೆನ್ನಾಗಿ. ಎಷ್ಟು ಚಿಕ್ಕಿದೆ. Actually ರಾತ್ರಿ ನಿದ್ದೆ ಮಾಡೋ ಬದಲು ಇವಾಗಲೂ ನಿದ್ದೆ ಮಾಡ್ಕೊಂಡ್ಬಿಡ್ತೀರ. ಯಾಕಂದರೆ ಪಟಾಕಿ ಸೌಂಡ್ ಬರುತ್ತಲ್ಲ ಅದಕ್ಕೆ. ಇದೆ ಬಟ್ಟೆ ಹಾಕೋದಳು ಅವಳು ಮಲ್ಕೊಂಡ್ಲು ನಂಗೆ ಬೇಡ ಅಂತ. ಇನ್ನು ಲಂಗ ಹಾಕೋ ಇದಳು ಪಟಾಕಿ ಹೊಡಿಯೋ ಅಂತ ಇದಳು. ಪಟಾಕಿ ಅಲ್ಲ ಅದು. ಇಲ್ಲಮ್ಮ ದೀಪ. ಅಯ್ಯೋ ಒಂದೇ ಸತಿಗೆ. ಸ್ನೂಫಿ ಪಟಾಕಿ ಅಲ್ಲ ಅದು, ದೀಪ ಅದು. ಸ್ನೂಫಿಗೆ ಪಟಾಕಿ ಅಂದರೆ ಸಿಕ್ಕಾಪಟ್ಟೆ ಭಯ. ಎಲ್ಲೋ ದೂರದಲ್ಲಿ ಪಟಾಕಿ ಶಬ್ದ ಕೇಳಿಸಿರೋ ಅವಳು ಇಲ್ಲೇ ನಡಗ್ತಿರ್ತಾಳೆ. ದೀಪಾವಳಿ ಹಬ್ಬ ಮುಗಿಯೋರ್ಗೂ ಅವಳು ಸರಿಯಾಗಿ ನಿದ್ದೆನೇ ಮಾಡಿರಲಿಲ್ಲ. ಅವಾಗವಾಗ ಹೆದರ್ಕೊಂಡು ಹೇಳ್ತಾನೆ ಇರ್ತಿದ್ಲು. ಹಬ್ಬ ದಿನ ಬಟ್ಟೆ ಎಲ್ಲ ಹಾಕಿದ್ದೀವಿ. ಒಂದು 4 ಫೋಟೋ ತೆಗೋಣ ಅಂತಂದ್ರೂ ಕೂಡ ಅಷ್ಟೇ ಕಷ್ಟ ಆಗ್ತಿತ್ತು. ಅವಳು ಸರಿಯಾಗಿ ಫೋಟೋ ಕೂಡ ತೆಗೆಸ್ಕೊತಾ ಇರಲಿಲ್ಲ. ಹಂಗೂ ಹಿಂಗೂ ಮಾಡಿ ಒಂದು 4 ಫೋಟೋಸ್ ಎಲ್ಲ ತೆಕ್ಕೊಂಡಾಯಿತು. ಸೊ ಇವತ್ತು ಹಬ್ಬಕ್ಕೋಸ್ಕರ ಒಂದು 3 ರೀತಿ ಇನ್ಸ್ಟಂಟ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಒಂದು ಮುರುಕು, ಮತ್ತೊಂದು ಚಕ್ಲಿ, ಮತ್ತೊಂದು ನಿಪ್ಪಟ್ಟು. ಸೊ ಈ ಎಲ್ಲ ಪ್ರೀಮಿಕ್ಸ್ ಪೌಡರ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ನೀವು ಬೇಕಿದ್ರೆ ತರಿಸ್ಕೊಂಡು ಟ್ರೈ ಮಾಡ್ಬೋದು. ದೀಪಾವಳಿ ಸಮಯದಲ್ಲಿ 5 ರೀತಿ ಸ್ನ್ಯಾಕ್ಸ್ ಪ್ರೀಮಿಕ್ಸ್ ನಾನು ಈಗಾಗಲೇ ಕೊಟ್ಟಿದ್ದೆ. ಸೊ ಸುಮಾರು ಜನಕ್ಕೆ ತುಂಬ ಇಷ್ಟ ಆಯಿತು. ಹಬ್ಬಕ್ಕೆ ಮುಂಚೆನೇ ಸುಮಾರು ಜನ ತರಿಸ್ಕೊಂಡು ಟೇಸ್ಟ್ ಚೆಕ್ ಮಾಡಿ ಮತ್ತೆ ಆರ್ಡರ್ ಕೂಡ ಮಾಡಿದರು.
ಏನೋ ಹೇಳ್ತಾರಲ್ಲ, ಜೋರ್ ಮಳೆ ಬಂದು ನಿಂತರೂ ಹನಿ ನಿಲ್ಲಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ದೀಪಾವಳಿ ಸಮಯದಲ್ಲಿ ಸಿಕ್ಕಾಪಟ್ಟೆ ಆರ್ಡರ್ಸ್ ಬಂದಿತ್ತು. ಅದಾದರೂ ಕೂಡ ಹಬ್ಬದ ನಂತರನೂ ಸುಮಾರು ಜನ ಕಜ್ಜಾಯ ಪಾಕ ಆರ್ಡರ್ ಮಾಡಿ ಇವಾಗಲೂ ಕೂಡ ತರಿಸ್ಕೊತಿದ್ದಾರೆ. ಕಜ್ಜಾಯ ಪಾಕ ಅಷ್ಟೇ ಅಲ್ಲ, ಚಕ್ಲಿ ಪ್ರೀಮಿಕ್ಸ್, ನಿಪ್ಪಟ್ಟು ಪ್ರೀಮಿಕ್ಸ್ ಮತ್ತು ಮುರುಕು ಮಿಕ್ಸ್ ಇದೆಲ್ಲ ಕೂಡ ಸುಮಾರು ಜನ ಆರ್ಡರ್ ಮಾಡಿ ತರಿಸ್ಕೊತಿದ್ದಾರೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ನಂಬರ್ ಆಗಲಿ ವೆಬ್ಸೈಟ್ ಅಡ್ರೆಸ್ ಆಗಲಿ ಕೊಟ್ಟಿರ್ತೀನಿ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಆರ್ಡರ್ ಮಾಡಿ ತರಿಸ್ಕೊಂಡು ಟ್ರೈ ಮಾಡ್ಬೋದು. ಸೊ ಕ್ವಿಕ್ಕಾಗಿ ಆಗುತ್ತೆ, ಇದಕ್ಕೆ ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ. ಎಲ್ಲನೂ ಪ್ರೀಮಿಕ್ಸ್ ಆಗಿರೋದ್ರಿಂದ ಉಪ್ಪು ಕೂಡ ಇರುತ್ತೆ. ಉಪ್ಪು ಟೇಸ್ಟ್ ಚೆಕ್ ಮಾಡಿಕೊಂಡು ಸ್ವಲ್ಪ ಬಿಸಿ ಎಣ್ಣೆ ಒಂದು ಹಾಕ್ಕೋಬೇಕಷ್ಟೆ. ಎಣ್ಣೆ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಆವಾಗೆ ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಉಪ್ಪು ನೀರು ಹಾಕಿ ಕಲಿಸ್ಬಿಟ್ಟು ದಿಢೀರಾಗಿ ಮಾಡ್ಕೋಬೋದು. ಸೊ ಟ್ರೆಡಿಷ್ನಲ್ ಚಕ್ಲಿ ಹಿಟ್ಟು ಮತ್ತು ನಿಪ್ಪಟ್ಟು ಮಿಕ್ಸ್, ಹಾಗೆ ರವೆ ಉಂಡೆ, ಕಜ್ಜಾಯ ಮಿಕ್ಸ್ ಇದೆಲ್ಲ ನಾವು ಹಬ್ಬದ ಸಮಯದಲ್ಲಿ ಕಾಂಬೋ ಪ್ಯಾಕಲ್ಲಿ ಕೊಟ್ಟಿದ್ವಿ. ಎಲ್ಲನೂ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸತಿ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ. ಆಯುಧ ಪೂಜಾ ಟೈಮಲ್ಲಿ ನಮ್ಮ ಮಸಾಲ ಕಂಪನಿ ಪೂಜೆ ಮಾಡಿರಲಿಲ್ಲ. ಪ್ರಿಯನ ಕೈಯಲ್ಲಿ ಹಬ್ಬದ ದಿನ ಅಂದರೆ ದೀಪಾವಳಿ ದಿನ ಲಕ್ಷ್ಮೀ ಪೂಜೆ ದಿನವೇ ಪೂಜೆ ಮಾಡಿಸ್ಬೇಕು ಅಂತ ನಾವು ಆಸೆ ಇತ್ತು. ಹಾಗಾಗಿ ಇವತ್ತು ಸಾಯಂಕಾಲ ಅಂದರೆ ಲಕ್ಷ್ಮೀ ಪೂಜೆ ದಿನ ಸಾಯಂಕಾಲ ನಮ್ಮ ಮಸಾಲೆ ಕಂಪನಿ ಪೂಜೆ ಕೂಡ ಮಾಡಿದ್ವಿ. ಏನಾಗಲ್ಲಮ್ಮ. ಓಕೆ, ವಾಟ್ ಇಸ್ ದಿಸ್? Toy ಶಾಟ್ಸ್ ನೋಡೋಣ ಹೆಂಗ್ ಬರುತ್ತೆ. ಹೆಂಗಿತ್ತು ದೀಪಾವಳಿ ಸೆಲೆಬ್ರೇಷನ್? ಲಾಸ್ಟ್ ಇಯರ್ ನಾನು ಫ್ರೆಂಡ್ ಜೊತೆ ಸೆಲೆಬ್ರೇಟ್ ಮಾಡ್ಕೋಗಿದ್ದೆ. ಲಾಸ್ಟ್ ಇಯರ್ ನಮ್ಮ ಮನೇಲಿ ಅಷ್ಟು ಗ್ರ್ಯಾಂಡಾಗಿ ಮಾಡಿರಲಿಲ್ಲ. ಸೊ ಪಟಾಕಿನ ತಂದಿರಲಿಲ್ಲ. ಸೊ ಪಟಾಕಿನೇ ಇದ್ದಿಲ್ಲ ಇನ್ಫ್ಯಾಕ್ಟ್ ನಮ್ಮ ಮನೇಲಿ. ಅವಾಗ ನನ್ನ ಫ್ರೆಂಡ್ ಪಟಾಕಿಗಳು ತಂದೀವಿ ಬಾ ಹೊಡೆಯೋಣ ಅಂತ. ಅಲ್ಲಿ ನನ್ನ ಫ್ರೆಂಡ್ ಮನೆ, ಇನ್ನೊಂದು ಫ್ರೆಂಡ್ ಮನೆ, ಎರಡು ಮನೆಗೆ ಹೋಗ್ಬಿಟ್ಟು ಫುಲ್ ಅಲ್ಲಿರೋ ಪಟಾಕಿ ಎಲ್ಲ ನಾನೇ ಹೊಡೆದ್ಬಿಟ್ಟಿದ್ದೀನಿ. ಬಟ್ ಈ ಸರಿ ಮಮ್ಮಿನೇ ಪಟಾಕಿ ತರಿಸಿದ್ರು ಸಕ್ಕದಾಗಿ. ಇದು ನೆಕ್ಸ್ಟ್ ಡೇ ತಮ್ಮನ ಫ್ಯಾಮಿಲಿಯವ್ರ ಮನೆಗೆ ಬಂದಿದ್ರು. ಇವತ್ತು ಜಾಸ್ತಿ ಏನು ನಾನು ಶೂಟ್ ಮಾಡ್ಲಿಕ್ಕೆ ಹೋಗಿಲ್ಲ. ಸಾಯಂಕಾಲ ಮಕ್ಳ ಜೊತೆಗೆ ಪಟಾಕಿ ಹೊಡೆಯೋದನ್ನು ಮಾತ್ರ ವಿಡಿಯೋ ಶೂಟ್ ಮಾಡಿದ್ದೀನಿ. ಅದರಲ್ಲೂ ಮಕ್ಳಿಗೆ ಭಯ ಆಗಬಾರ್ದು ಆ ಥರದ ಪಟಾಕಿನೇ ಜಾಸ್ತಿ ಈ ಸತಿ ತರಿಸಿದ್ದು. ಸುರ್ಸುರ್ ಬತ್ತಿ, ಫ್ಲವರ್ ಪಾಟ್, ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಕೆಲವು ಪಟಾಕಿಗಳು. ಇಲ್ಲಿ ಸ್ನೂಫಿಗೆ ಭಯ ಆಗುತ್ತೆ ಅಂತನೋ ಕಾರಣಕ್ಕೆ ಸುಮ್ಮನೆ ಕೆಲವನ್ನ ಮಾತ್ರ ನಾವಿಲ್ಲಿ ಹೊಡಿತಿದ್ದೀವಿ. ನೆಕ್ಸ್ಟ್ ಡೇ ತಮ್ಮನ ಫ್ಯಾಮಿಲಿ ಜೊತೆಗೆ ಅವ್ರ ಮನೇಲಿ ಹೋಗಿ ಹಬ್ಬ ಸೆಲೆಬ್ರೇಟ್ ಮಾಡೋಣ, ಅಲ್ಲೇ ಪಟಾಕಿ ಎಲ್ಲ ಹೊಡೆಯೋಣ ಅಂತನೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ನೆಕ್ಸ್ಟ್ ಡೇ ರಂಗನಾಥ್ ಅವ್ರು ಬಂದಾಗ ಒಂದು ಸ್ವಲ್ಪ ಹೊತ್ತು ನಾನು ಇದನ್ನು ವಿಡಿಯೋ ಶೂಟ್ ಮಾಡಿದ್ದೆ. ಇವತ್ತು ದೀಪಾವಳಿಯ ಲಾಸ್ಟ್ ಡೇ. ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ, ಅದು ಹಾಲು ಹೋಳಿಗೆ. ಹೋಳಿಗೆ ಮಾಡೋದಕ್ಕೆ ಮೊದಲನೇದಾಗಿ 1 ಕಪ್ ಅಷ್ಟು ಚಿರೋಟಿ ರವೆ, 1 ಕಪ್ ಅಷ್ಟು ಮೈದಾ ಹಿಟ್ಟನ್ನು ಜರಡಿ ಮಾಡ್ಕೊಂಡ ನಂತರ 1 ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಟೈಟಾಗಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು. ಹಾಲು ಹೋಳಿಗೆ ಅಂತಂದರೆ ಇದರಲ್ಲಿ ಸ್ಟಫ್ ಮಾಡಿ ಮಾಡೋವಂಥದ್ದಲ್ಲ, ಸಪ್ರೇಟಾಗಿ ಪೂರಿ ಮಾಡಿ ಇದಕ್ಕೆ ಒಂದು ಬಾದಾಮಿ ಹಾಲು ರೆಡಿ ಮಾಡಿಕೊಂಡು ಅದೆರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ತಿನ್ನುವಂಥದ್ದೇ ಹಾಲು ಹೋಳಿಗೆ. ಸೊ ಹೋಳಿಗೆ ಅಂತಂದರೆ ನಾವು ಒಬ್ಬಟ್ಟು ಅಂತಲೇ ಅಂದ್ಕೊಂಡಿರ್ತೀವಿ, ಆದರೆ ಇದು ಡಿಫ್ರೆಂಟ್ ಆಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡ ನಂತರ ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ನಾದ್ಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿಟ್ಬೇಡ. ಅಷ್ಟರಲ್ಲಿ ಇದಕ್ಕೆ ಹಾಲು ರೆಡಿ ಮಾಡ್ಕೊಳ್ಳೋಣ. ಬಾದಾಮಿ, ಗೋಡಂಬಿ, ಸ್ವಲ್ಪ ಗಸಗಸೆ, ಹಾಗೆ ಇದ್ರ ಜೊತೆಗೆ ಒಂದು 2-3 ಏಲಕ್ಕಿ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡ ನಂತರ ಪೌಡ್ರ್ ಮಾಡ್ಕೊಟ್ಟಿದ್ದೀನಿ. ಸೊ ಫಸ್ಟ್ ಸ್ವಲ್ಪ ಹುರ್ಕೊಂಡು ನಂತರ ಪೌಡ್ರ್ ಮಾಡ್ಕೊಂಡ ನಂತರ ಇದ್ರ ಜೊತೆಗೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ಹಾಕೋದ್ರಿಂದ ಹಾಲ್ದು ಟೆಕ್ಸ್ಚರ್ ಸ್ವಲ್ಪ ಗಟ್ಟಿನೂ ಬರುತ್ತೆ. ಇದನ್ನು ನೀರು ಹಾಕದೆ ಹಾಲು ಹಾಕಿನೇ ನುಣ್ಣಗೆ ರುಬ್ಬಿ ರೆಡಿ ಮಾಡ್ಕೋಬೇಕು. ಈ ಡ್ರೈ ನಟ್ಸ್ ಎಲ್ಲ ಚೆನ್ನಾಗಿ ನುಣ್ಣಗಾಗೋ ಹಾಗೆ ಈ ರೀತಿ ಗ್ರೈಂಡ್ ಮಾಡ್ಕೊಂಡಾಗಿದೆ. ಇದಕ್ಕೆ ಹಾಲು ಹಾಕ್ಕೊಂಡು ಹಾಲಿನ ಪುಡಿನೂ ಹಾಕಿ ಗ್ರೈಂಡ್ ಮಾಡಿರೋದ್ರಿಂದ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಆನಂತರ ಬಾದಾಮಿ ಹಾಲು ರೆಡಿ ಮಾಡೋದಕ್ಕೆ ಅರ್ಧ ಲೀಟ್ರಷ್ಟು ಹಾಲು ಚೆನ್ನಾಗಿ ಕಾಯಿಸ್ಕೊಂಡ ನಂತರ ಟೇಸ್ಟ್ಗೆ ಬೇಕಾಗುವಷ್ಟು ಸಕ್ಕರೆ ಹಾಕಿ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಲು ಸಕ್ಕರೆ ಇದೆರಡು ಕುದಿಸ್ಕೊಂಡ ನಂತರ ಫಸ್ಟೇ ರುಬ್ಬಿಟ್ಕೊಂಡಿರುವಂಥ ನಟ್ಸ್ ಪೇಸ್ಟ್ ಕೂಡ ಹಾಕೋಣ. ಸೊ ಇದರಲ್ಲಿ ಮಿಲ್ಕ್ ಪೌಡರ್ ಕೂಡ ಹಾಕಿರೋದ್ರಿಂದ ಹಾಲು ಗಟ್ಟಿ ಬರುತ್ತೆ.
ಸೊ ಸ್ವಲ್ಪ ತಿಕ್ಕಾಗಿರೋಂಥ ಮಿಲ್ಕ್ ರೆಡಿ ಮಾಡ್ಕೋಬೋದು. ಬಾದಾಮಿ ಗೋಡಂಬಿ ಇದೆಲ್ಲ ಇರೋದ್ರಿಂದ ಇದ್ರದ್ದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹೀಗೇನೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಆದರೆ ನಾವು ಇವತ್ತು ಮಾಡ್ತಿರೋದು ಹಾಲು ಹೋಳಿಗೆ ಆಗಿರೋದ್ರಿಂದ ಒಂದು ಹೋಳಿಗೆ ಜೊತೆಗೆ ಅಥವಾ ಪೂರಿ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಸ್ವಲ್ಪ ಕಲರ್ಗೋಸ್ಕರ ಏನು ಫುಡ್ ಕಲರ್ ಹಾಕಿದ್ದೀನಿ. ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಲು ರೆಡಿ ಮಾಡ್ಕೊಂಡಿದ್ದಾಗಿದೆ. ಹಿಟ್ಟು ಕೂಡ ಕಲಸಿಟ್ಟಿರೋದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ನಂತರ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಪೂರಿ ರೀತಿನೆಲ್ಲ ಇದನ್ನು ಲಟ್ಸಿ ರೆಡಿ ಮಾಡ್ಕೋಬೇಕು. ಇದಿಷ್ಟರಲ್ಲಿ ನನಗೆ ಸುಮಾರೊಂದು 10 ರಿಂದ 12 ಪೂರಿ ರೆಡಿ ಆಗ್ತಾ ಇದೆ. ಪೂರಿ ಅಂದರೆ ಉಬ್ಬಿ ಬರೋ ಹಾಗೆ ಪೂರಿ ಮಾಡ್ಕೊಳ್ಳೋದಲ್ಲ, ಯಾವುದೇ ಕಾರಣಕ್ಕೂ ಅದು ಉಬ್ಬಿ ಬರಬಾರ್ದು, ಫ್ಲ್ಯಾಟ್ ಆಗೇ ಇರಬೇಕು. ಹಾಗೆ ಮಾಡ್ಕೋಬೇಕು ಅಂದರೆ ಮೀಡಿಯಮ್ ಸೈಜಲ್ಲಿ ಇದನ್ನ ಲಟ್ಟಿಸ್ಕೊಂಡ ನಂತರ ಫೋರ್ಕಿಂದ ಅಲ್ಲಲ್ಲಿ ಹೋಲ್ ಮಾಡಿದ್ರೆ ಇದು ಉಬ್ಬಲ್ಲ, ಹಾಗೇನೆ ಫ್ಲ್ಯಾಟ್ ಆಗಿರುತ್ತೆ. ಸೊ ನಮ್ಗೆ ಇದೇ ಥರ ಫ್ಲ್ಯಾಟ್ ಪೂರಿನೇ ಈ ಹಾಲು ಹೋಳಿಗೆಗೆ ಬೇಕಾಗಿರೋದ್ರಿಂದ ಎಲ್ಲ ಪೂರಿನೂ ಇದೇ ರೀತಿ ಲಟ್ಸಿ ಫೋರ್ಕಿಂದ ಎಲ್ಲ ಕಡೆಗೂ ಅದನ್ನ ಹೋಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ ನಂತರ ಒಂದಾದ್ಮೇಲೆ ಒಂದು ಹೊಂಬಣ್ಣ ಬರೋವರೆಗೂ ಎಣ್ಣೆನಲ್ಲಿ ಫ್ರೈ ಮಾಡಿ ತೆಕ್ಕೋಬೇಕು. ಇದೇ ಹೋಳಿಗೆ. ಸುಮಾರು ಜನ ಹಾಲು ಪೂರಿ ಅಂತ ಕರೀತಾರೆ, ನಮ್ಮಲ್ಲಿ ಇವತ್ತು ಇದನ್ನ ಹಾಲು ಹೋಳಿಗೆ ಅಂತ ಕರಿತೀವಿ. ಈ ರೀತಿ ಮಾಡಿ ನಂತರ ನಾವು ಸರ್ವ್ ಮಾಡೋಂಥ ಟೈಮಲ್ಲಿ ಎರಡನ್ನೂ ಒಟ್ಟಿಗೆ ಅಂದರೆ ಪೂರಿ ಮತ್ತು ಹಾಲು ಎರಡು ಒಟ್ಟಿಗೆ ಮಿಕ್ಸ್ ಮಾಡಿ ಕೊಡೋದನ್ನೇ ಹಾಲು ಹೋಳಿಗೆ ಅಂತ ಕರೆಯೋದು. ಇದಕ್ಕೆ ಬೇಕಾದ್ರೆ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಮಧ್ಯದಲ್ಲಿ ಅಂದರೆ ನಟ್ಸ್ ಎಲ್ಲ ಕಟ್ ಮಾಡಿ ಹಾಕಿ ಕೂಡ ಸರ್ವ್ ಮಾಡ್ಬೋದು. ಸರ್ವಿಂಗ್ ಮೆಥಡ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಒಂದು ಪೂರಿ ಇಟ್ಟು ಅದರ ಮೇಲೆ ಬಾದಾಮಿ ಬಿಸಿ ಬಿಸಿ ಹಾಲನ್ನು ಹಾಕಿ ನಂತರ ಮತ್ತೆ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮತ್ತೆ ಅದರ ಮೇಲೆ ಇನ್ನೊಂದು ಪೂರಿ ಇಟ್ಟು ಅದರ ಮೇಲೆ ಮತ್ತೆ ಬಿಸಿ ಹಾಲು ಹಾಕಿ ಈ ರೀತಿ ಸರ್ವ್ ಮಾಡ್ಬೋದು. ಸೊ ಫಸ್ಟೇ ಹಾಕಿಟ್ಬಿಟ್ರೆ ತುಂಬ ಮೆತ್ತಗಾಗುತ್ತೆ. ಸರ್ವಿಂಗ್ ಟೈಮಲ್ಲಿ ಈ ರೀತಿ ಹಾಲನ್ನ ಬಿಸಿ ಮಾಡಿ ನಂತರ ಈ ಪೂರಿ ಮೇಲ್ಗಡೆಗೆ ಆ ಬಿಸಿ ಹಾಲನ್ನು ಹಾಕಿ ನಟ್ಸ್ ಜೊತೆಗೆ ಸರ್ವ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಹಬ್ಬದ ಸ್ಪೆಷಲಲ್ಲಿ ನಾ ಮಾಡಿದ್ದು ಈ ಹಾಲು ಹೋಳಿಗೆ. ಈಗ ನೀವು ನೋಡ್ತಿರೋಂಥ ಕಲರ್ ಚೇಂಜಿಂಗ್ ಲೈಟ್ ಏನಿದೆಯಲ್ಲ, ಇದನ್ನು ನಾನು ಈಗಾಗಲೇ 3 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಎಸ್ಪೆಷಲಿ ಬರೀ ದೀಪಾವಳಿ ಟೈಮಲ್ಲಿ ಮಾತ್ರ ಅಮೆಝಾನಿಂದ ತರಿಸಿದ್ದೆ. ಯಾವುದೇ ಕಾರಣಕ್ಕೂ ಇದುವರೆಗೂ ಒಂದು ಪ್ರಾಬ್ಲಮ್ ಬಂದಿಲ್ಲ. ಚಾರ್ಜ್ ಮಾಡಿ ಉಪಯೋಗಿಸ್ಕೋಬೋದು. ಥೀಮ್ಗೆ ತಕ್ಕಂತೆ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ಬನ್ನಿ ಇವತ್ತಿನ ಔಟ್ಫಿಟ್ ಆಫ್ ದ ಡೇ, ಲಾಸ್ಟ್ ಡೇ ದೀಪಾವಳಿ ಔಟ್ಫಿಟ್ ಯಾವ್ದು ಅಂತ ನೋಡ್ಕೊಂಬರೋಣ. ಪ್ರಿಯಾ ಹಾಕೊಂಡಿರೋಂಥ ಈ ಕುರ್ತಿ ಸೆಟ್ ಮಿಂತ್ರಾಯಿಂದ ತರಿಸಿದ್ದು. ಫಸ್ಟ್ ಡೇ ಬ್ಲೂ ಡ್ರೆಸ್ ಹಾಕೊಂಡಿಲ್ಲಲ್ಲ ಅದು, ಮತ್ತು ಇದೆರಡು ಕೂಡ ಮಿಂತ್ರಾಯಿಂದ ನಾವು ತರಿಸಿದ್ವಿ. ಹಾಗೆ ನಂದು ಕೂಡ ಮಿಂತ್ರಾಯಿಂದನೇ ತರಿಸಿದ್ದೆ. ನಾನು ಅಷ್ಟೇ ಒಂದೇ ಮ್ಯಾಚ್ ಮಾಡಿದ್ದೀವಿ ಇವತ್ತು. ಬ್ಲೂ ಗೊತ್ತಿಲ್ಲದೆ ಹಾಕೊಂಬಂದಿರೋದು, ನಾವು ಅದನ್ನೇ ಮಾತಾಡ್ತಿದ್ವಿ, ನಂದು ನಿಂದು ಮ್ಯಾಚ್ ಆಗ್ತಿದೆ ಕಲರ್ ಅಂತ ಹೇಳಿ. ಸೊ ಈ ಡ್ರೆಸ್ ಕೂಡ ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಸೊ ದೀಪಾವಳಿಗೆ ಅಂತ ತರಿಸಿದಂಥ ಡ್ರೆಸ್ ಇದು. ಓಕೆ ಬನ್ನಿ ತಮ್ಮನ ಮನೆಗೆ ಹೋಗಿ ಬರೋಣ. ಅಲ್ಲಿ ಇವತ್ತು ಲಾಸ್ಟ್ ಡೇ ಹಬ್ಬ ಸೆಲೆಬ್ರೇಟ್ ಮಾಡೋಣ ಅಂತ ಹೊರಡ್ತಾ ಇದ್ದೀವಿ. ಇವತ್ತು ತಮ್ಮನ ಮನೆಗೆ ಹೋಗ್ತಿದ್ದೀವಿ. ನೆನ್ನೆ ನಮ್ಮ ಮನೆಗೆ ಅವ್ರು ಬಂದಿದ್ರು, ಅವ್ರ ಮನೆಗೆ ಇವತ್ತು ನಾವು ಅವ್ರ ಮನೆಗೆ ಇವತ್ತು ನಾವು ಹೋಗ್ತಾ ಇದೀವಿ ಹಬ್ಬ ಸೆಲೆಬ್ರೇಟ್ ಮಾಡಕ್ಕೆ. ಪಟಾಕಿ ಇಟ್ಕೊಬಾ ನಾವು ಸೆಲೆಬ್ರೇಟ್ ಮಾಡಿದ್ರೆ ಇಲ್ಲಿ ಪಟಾಕಿ ಅವಾಯ್ಡ್ ಮಾಡ್ತಿರೋದು ಕಾರಣ ಏನಂದ್ರೆ ಸ್ನೂಫಿ ಇದ್ದಾಳೆ ಅಂತ. ಅವಳು ಮುಂದೆ ನಾವು ಹೊಡಿಯೋಕ್ಕಾಗೋದಿಲ್ಲ. ನೆನ್ನೆ ಇಲ್ಲ ಮಕ್ಕಳ ಜೊತೆಗೆ ಏನು ಹೊಡಿಯೋಕ್ಕೆ ಸಾಧ್ಯನೋ ಅಂಥದ್ದು ಮಾತ್ರ ಹೊಡೆದ್ವಿ. ಸ್ವಲ್ಪ ಟಮ್ ಅನ್ನೋದೆಲ್ಲ ಬೇರೆ ಕಡೆ ಹೊಡೆಯೋಣ ಅಂತ ತಮ್ಮನ ಮನೆ ಹತ್ರ ಹೋಗ್ತಿದ್ವಿ. ಸೊ ಹಾಲು ಹೋಳಿಗೆ ಮಾಡ್ಕೊಂಡಿದ್ದೀನಿ, ಅಲ್ಲಿಗೆ ತೊಗೊಂಡು ಹೋಗೋದ್ರಿಂದ. ಹಾಗೆ ಇನ್ನೊಂದು ವಿಶೇಷ ಏನಂದರೆ ಇವತ್ತು ನನ್ನ ತಮ್ಮನ ಬರ್ಡೇನೂ ಇದೆ. ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತನಕ್ಕೋಸ್ಕರ ತಮ್ಮನ ಮನೆಗೆ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಹ್ಯಾಪಿ ದೀಪಾವಳಿ. ಒಳ್ಳೆ ಫ್ರೆಂಡ್ಸ್ ಸಿಗ್ಬಿಟ್ಟಿದ್ದಾರೆ. ಇನ್ನೊಂದು ಎಷ್ಟನೇ ಬಿದ್ದ ಅವಳಿಗೆ ಮತ್ತೆ ಇನ್ನೊಂದು ಇದೆಯಲ್ಲ ಯಾರಾದ್ರೂ ಇಲ್ಲಿ ಪರಿಚಯ ಇರೋರಾದ್ರೆ ಹೇಳ್ತಾಳೆ ಲಕಾಶ ಅಂತ. ಬೇರೆ ಯಾರಾದ್ರೂ ಗೊತ್ತಿದ್ದವ್ರು ಕೇಳಿದ್ರೆ ನಾನು ಏನ್ ಚಲ ಪಟಾಕಿ ನೋಡಿ ಓಕೆ
ಪಿಜ್ಜಾ ತಿಂದನಾ ಪಿಜ್ಜಾ ಓಕೆನಾ ತಿಂದನಾ ಆ ಮಾಡು ವಿಶೇಷಿ ಹೊಟ್ಟೆ ಒಳಗಡೆ ಪಟಾಕಿ ಬರೋದು ಆ ಮಾಡು ನಿನ್ನೆ ಒಂಥರ ಬರ್ತಿದೆಯಲ್ಲ ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ದೀಪಾವಳಿ ವ್ಲಾಗ್ ತುಂಬ ಲೇಟಾಗಿ ಬಂದಿದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೊಮ್ಮೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಜೊತೆಗೆ. ಹೋಗ್ಬರಲಾ?